ಮೊದಲನೇದಾಗಿ ತಮ್ಮೆಲ್ಲರಲ್ಲೂ ಕ್ಷಮೆ ಕೋರ್ತೇನಣ್ಣ. ಬೆಳಗ್ಗೆ 11:30 ಗಂಟೆಗೆ ಇವತ್ತು ರಾಜ್ಯ ಮಟ್ಟದ ಸಮನ್ವಯ ಸಮಿತಿಯ ಒಂದು ಸಭೆ ಏನಿತ್ತು, ಅದರಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಹಾಗೂ ಚನ್ನಪಟ್ಟಣ ತಾಲೂಕಿನ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಕಣ್ಮನಿ ತಾವೆಲ್ಲರೂ ಪ್ರೀತಿಯಿಂದ ಹರಿಸಿ ಬೆಳೆಸಿ ಇವತ್ತು ರಾಜಕೀಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ಉನ್ನತ ಸ್ಥಾನದಲ್ಲಿ ಏರ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ತಮ್ಮೆಲ್ಲರ ಒಂದು ಆಶೀರ್ವಾದ, ಪೂಜ್ಯ ತಂದೆಯವರು ಕುಮಾರಣ್ಣವರ ಒಂದು ಅನುಪಸ್ಥಿತಿಯಲ್ಲಿ ಜೊತೆಯಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಮಂತ್ರಿಗಳು, ಇವತ್ತಿನ ವಿಧಾನ ಪರಿಷತ್ನ ಸದಸ್ಯರು ಆಗಿರತಕ್ಕಂಥ ಸಿಪಿ ಯೋಗೇಶ್ವರಣ್ಣ ಅವರು, ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು ಎಲ್ಲರೂ ಇದ್ದಾರೆ. ದಯಮಾಡಿ ಅನ್ಯತಾ ಭಾವಿಸಬಾರದು. ಹಾಲ್ ಕರೆಯೋ ಸಮಯ ತಡವಾಗಿ ಬಂದಿದ್ದಕ್ಕೆ ಅದಕ್ಕೋಸ್ಕರ ಕ್ಷಮೆ ಕೋರ್ತಾ ಇದ್ದೇನೆ. ಮುಂದಿನ ತಿಂಗಳು 26ನೇ ತಾರೀಕು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಚುನಾವಣೆ ಈಗಾಗಲೇ ದಿನಾಂಕ ಪ್ರಕಟ ಆಗಿದೆ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಎನ್ಡಿಎ ಮೈತ್ರಿಕೂಟದ ಇವತ್ತು ಬಿಜೆಪಿಯಿಂದ ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಜೆಡಿಎಸ್ನಿಂದ ನಾವೆಲ್ಲ ಬೆಂಬಲವನ್ನ ಏನು ಸೂಚಿಸಿದ್ದೇವೆ. ನಮ್ಮ ಎರಡೂ ಪಕ್ಷದ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಡಾಕ್ಟರ್ ಸಿ.ಎನ್. ಮಂಜಣ್ಣ ಅವರು, ಪ್ರೀತಿಯಿಂದ ಮಂಜಣ್ಣ ಅಂದ್ರೆ ನಮ್ಗೊಂಥರ ಅದು ಹಂಗೆ ಸರಿ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅಂತ ಹೇಳ್ಬೇಕು ಅಂತ ನಮ್ಮ ಮಂಜಣ್ಣ ಅಂತಾರೆ. ಅವರ ಹಿರಿತನಕ್ಕೆ ಒಂದು ಗೌರವ ಕೊಡ್ತಕ್ಕಂಥದ್ದು ಇದು ನಮಗೆ ಸಹಜ ಗುಣ. ಇದು ನಮ್ಮ ತಂದೆಯವರು ನೋಡಿ ಕಳ್ತಿರೋದು, ಯಾರು ನೋಡಿದ್ರು ಅಣ್ಣ ಅಂತೀವಿ. ಹಾಗಾಗಿ ಇವತ್ತು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸಾಹೇಬರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಇವತ್ತು ರಾಜಕಾರಣಕ್ಕೆ ಪ್ರಪ್ರಥಮವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಇಡೀ ದೇಶ, ಇಡೀ ರಾಷ್ಟ್ರ ಎದುರು ನೋಡ್ತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಬಹುಶಃ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಅವಾಗಲೇ ಕೇಳ್ತಾ ಇದ್ರು, ಕಳೆದ 19ರ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇತ್ತು ಏನೋ ಗೊತ್ತಿಲ್ಲ, ಆದ್ರೆ ಮಣ್ಣಿನ ಚುನಾವಣೆ ನಡೀತಾ ಇತ್ತು. ಆದ್ರೆ ಈ ಬಾರಿ ಅದೇ ರೀತಿ ಬಹುಶಃ ಒಂದು ರೀತಿ ಕೇಂದ್ರೀಕೃತ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದ ಹಾಗೂ ದೇಶದ ಗಮನವನ್ನು ಸೆಳೆದಿರತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿ ಮಂಜಣ್ಣ ಅವರು ರಾಜಕೀಯದಲ್ಲಿ ಏನು ಪ್ರವೇಶನ ಮಾಡಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿ ಈಗಾಗಲೇ ಅವರು ಇರ್ತಕ್ಕಂಥವರು. ವೈದ್ಯಕೀಯ ಕ್ಷೇತ್ರದಲ್ಲಿ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ನಿರಂತರವಾಗಿ ಅವರ ಸೇವೆಯನ್ನ ಯಾವುದೋ ಅಪೇಕ್ಷೆ ಇಲ್ದಿರ ನಿಸ್ವಾರ್ಥವಾಗಿ ಹಲವಾರು ಲಕ್ಷಾಂತರ ಬಡ ಕುಟುಂಬಗಳಿಗೆ ಇವತ್ತು ಜೀವದಾನವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಎಲ್ಲಿ ಹೋದ್ರೂ ಕೂಡ ಇವತ್ತು ಮಂಜಣ್ಣ ಅವರಿಗೆ ಮೊನ್ನೆ ಕುಡಿಗಲ್ಗೆ ಹೋಗಿದ್ದೆ, ಬಿಡದಿಗೆ ಹೋಗಿದ್ದೆ, ಅವ್ರ ಜೊತೆ ಎಲ್ಲ ಕಡೆ ಓಡಾಡ್ತಾ ಇದ್ದೇನೆ. ಎಲ್ಲೋದ್ರೂ ಕೂಡ ಜನ ಒಂದೇ ಹೇಳೋದು, ಹೆಣ್ಣು ಮಕ್ಕಳುಗಳು ವಿಶೇಷವಾಗಿ ನಮ್ಮ ಮಾಂಗಲ್ಯವನ್ನ ಉಳಿಸಿರ್ತಕ್ಕಂಥ ಪುಣ್ಯಾತ್ಮ ಮಂಜಣ್ಣ ಅವರು ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮಂಜಣ್ಣ ಅವರು ಎಲ್ರಿಗೂ ಚಿರಪರಿಚಿತ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ. ನಾವೇನು ಪರಿಚಯ ಮಾಡ್ಕೊಡ್ಬೇಕಾಗಿಲ್ಲ ಅವ್ರ ಬಗ್ಗೆ. ಅವರೆಂದೂ ಕೂಡ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಅಪೇಕ್ಷೆಯನ್ನು ಪಟ್ಟಿರಲಿಲ್ಲ ನಾವು. ಆದ್ರೆ ಇವತ್ತು ಅವರ ಒಂದು ಸಾಧನೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಎತ್ತರದಲ್ಲಿ ಇವತ್ತು ಆ ಸಂಸ್ಥೆಯನ್ನು ಬೆಳೆಸಿರ್ತಕ್ಕಂಥದ್ದು. ಬಹುಶಃ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು, ನಮ್ಮ ತಂದೆಯವರ ಜೊತೆ ನಾನು ಹಲವಾರು ಬಾರಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಏನು ಮಂಜಣ್ಣ ಅವರು ಎನ್ಡಿಎ ಮೈತ್ರಿಕೂಟದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಏನಾದರೂ ಅವರಿಗೆ ನಮ್ಮ ಪಕ್ಷಕ್ಕೆ ಕರ್ತರ್ಲಿಕ್ಕೆ ಆಗ್ತದ, ಪಕ್ಷದ ವರಿಷ್ಠ ದೇವೇಗೌಡರು ಸಾಹೇಬರು ಇದಕ್ಕೆ
ಸಹಮತವನ್ನ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ಕೇಳಿದ್ರು. ಇವತ್ತು ವಿರೋಧ ಪಕ್ಷದವ್ರು ಹೇಳ್ತಾರೆ ಇವತ್ತು ದೇವೇಗೌಡರ ಅಳಿಯ ಅಂತಕ್ಕಂಥದ್ದು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು. ಆದ್ರೆ ಇತ್ತೀಚೆಗೆ ಕಾಂಗ್ರೆಸ್ನ ಲೋಕಸಭಾ ಕ್ಷೇತ್ರದ ಅಧಿಕೃತ ಪಟ್ಟಿಯನ್ನು ಬಿಡುಗಡೆಯಾಗಿದೆ. 12ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಮಗ ಎಲ್ಲ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ನೈತಿಕತೆ ಹಕ್ಕಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಜೊತೆಯಲ್ಲಿ ಅದು ಮಂಜಣ್ಣನಿಗೆ ಅದು ಅನ್ವಯ ಆಗೋದಿಲ್ಲ. ಏಕೆಂದ್ರೆ ಅವರು ಅವರದಾದಂತ ಒಂದು ಸಾಧನೆಯನ್ನ ಅವರ ವೃತ್ತಿ ಜೀವನದಲ್ಲಿ ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕರವಾದಂತ ಒಂದು ಬದಲಾವಣೆಯನ್ನ ತಗೊಂಡು ಬಂದಿರತಕ್ಕಂಥ ಒಂದು ಕೀರ್ತಿ ಇವತ್ತು ಅವರಿಗೆ ಸಲ್ಲಬೇಕು ಅಂತಕ್ಕಂಥದ್ದು ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದಣ. ಇವತ್ತು ತಾವೇ ಎಲ್ಲ ಇಡೀ ರಾಜ್ಯ ಇವತ್ತು ಮಂಜಣ್ಣ ಅವರಿಗೆ ಒಂದು ಬಿರುದನ್ನು ಕೊಟ್ಟಿದ್ದೀರಿ, ಹೃದಯವಂತ ಅಂತ ಒಂದು ಬಿರುದನ್ನು ಕೊಟ್ಟಿದ್ದೀರಿ. ಎಷ್ಟೋ ಹೃದಯಗಳನ್ನ ಇವತ್ತು ಉಳಿಸಿರ್ತಕ್ಕಂಥ ಪುಣ್ಯಾತ್ಮ ಇವತ್ತು ಬಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಒಂದು ಭಾಗ್ಯ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನಣ್ಣ. ಹಾಗಾಗಿ ಇವತ್ತು ಕೂಡ ಬಹಳ ಒಂದು ಅಚ್ಚುಕಟ್ಟಾಗಿ ಸಮನ್ವಯ ಸಮಿತಿ ಬಹಳ ಆರೋಗ್ಯಕರವಾದಂತ ಒಂದು ಸಮನ್ವಯ ಸಮಿತಿ ಆದಂತದ್ದು. ಯೋಗೀಶ್ವರ್ ಅವರು ಇವಾಗ ಪಕ್ಕದಲ್ಲಿ ಕುಳಿತಾಗ ಹೇಳ್ತಾ ಇದ್ರು ಬಹುಶಃ ಇದನ್ನ ಸ್ವಲ್ಪ ಒಂದು ತಿಂಗಳು ಮುಂಚಿತವಾಗಿ ಆಗ್ಬೇಕಾಗಿತ್ತು ಅಂತಕ್ಕಂಥದ್ದು. ಆದ್ರೂ ಕೂಡ ಈಗಾಗಲೇ ಹಲವಾರು ಕ್ಷೇತ್ರಗಳಿಗೆ ನಾವೇನು ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ನಾವೆಲ್ಲ ಸೇರಿ ಏನು ಪ್ರಮುಖ ಮುಖಂಡರುಗಳ ಒಂದು ವರ್ಕರ್ಸ್ ಮೀಟಿಂಗ್ ಆಯೋಜನೆ ಮಾಡ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇವತ್ತು ಮಂಜಣ್ಣ ಅವರ ಪರವಾಗಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು ಬಹುಶಃ ಬಹಳ ಇವತ್ತು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ. ಹಾಗಾಗಿ ತಾವೆಲ್ಲ ನೋಡಿರ್ಬೇಕಣ್ಣ, ಇವತ್ತೇನು ನಮ್ಮ ರಾಮನಗರ ಜಿಲ್ಲೆನಲ್ಲಿ ಕಾಂಗ್ರೆಸ್ನ ಶಾಸಕರು ಆಯ್ಕೆಯಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ಯಾವ ರೀತಿ ಅವರು ಬಹಳ ಕೆಳಮಟ್ಟದಲ್ಲಿ ಕೀಳುಮಟ್ಟದಲ್ಲಿ ಅತ್ಯಂತ ಲಘುವಾಗಿ ಇವತ್ತು ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಇವತ್ತು ಬಹಳ ಲಘುವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಅದು ಅವರ ಸಂಸ್ಕೃತಿಯನ್ನ ಇವತ್ತು ತೋರಿಸ್ತದೆ, ಎತ್ತಿ ತೋರಿಸ್ತದೆ. ನಾನು 19ರಲ್ಲಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಅಣ್ಣ. ನನ್ನ ಸುತ್ತಮುತ್ತ ಯಾರು ಮಾತಾಡಿದ್ರು ಅಂತಕ್ಕಂಥದ್ದು ಅದು ನನ್ನ ಕೈಯಲ್ಲಿ ಇರಲಿಲ್ಲ. ಅವತ್ತು ನನಗೆ ರಾಜಕಾರಣದ ಅನುಭವ ಕಮ್ಮಿ ಇದ್ರೂ ಕೂಡ ನಾನು ಎಲ್ಲರಲ್ಲೂ ಒಂದೇ ಮನವಿ ಮಾಡಿದೆ. ಅವತ್ತು ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು, ನಮ್ಮ ನಾಯಕರುಗಳು, ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕ ಇದ್ದಾನೆ, ಈ ಯುವಕನಿಗೆ ಇವತ್ತು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಒಂದು ಒಳ್ಳೆ ಅನುಭವ ಆಗಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ನೀವು ರಾಜಕಾರಣಕ್ಕೆ ಬರಬೇಕು, ಜನಗಳು ನಿಮಗೆ ಆಶೀರ್ವಾದ ಮಾಡದಲ್ಲಿ ನೀವು ಸಂಸದರಾಗಿ ಇವತ್ತು ನೀವು ರಾಜಕಾರಣದ ಅನುಭವಗಳನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವತ್ತು ಎಲ್ಲರೂ ನನ್ನ ಏನೋ ಒಂದು ಪ್ರೀತಿ ವಿಶ್ವಾಸದಿಂದ ಒಂದು ಒತ್ತಾಯದಿಂದ ಚುನಾವಣೆ ಸ್ಪರ್ಧೆ ಮಾಡಿಸ್ತಾರೆ. ಆದ್ರೆ ಒಂದು ದಿನ ನಾನು ಒಂದೇ ಒಂದು ದಿನ ಇವತ್ತು ಮಾಧ್ಯಮದವರು ಇಲ್ಲೇ ಇದ್ದಾರೆ. ಒಂದು ದಿನ ಅವತ್ತು ನಾನು ಅಭ್ಯರ್ಥಿ ಆದ ಸಂದರ್ಭದಲ್ಲಿ ನನ್ನ ವಿರುದ್ಧವಾಗಿ ನಿಂತ ವಿರೋಧ ಪಕ್ಷದವರ ಬಗ್ಗೆ ನಾನು ಒಂದು ದಿನ ಲಘುವಾಗಿ ಟೀಕೆ ಮಾಡಲಿಲ್ಲ. ನಾನು ದಿನನಿತ್ಯ ಬೆಳಿಗ್ಗೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಮಲಗ್ತಾ ಇದ್ದಿದ್ದೆ ರಾತ್ರಿ 7 ಗಂಟೆಗೆ, ಎದ್ದೇಳ್ತಾ ಇದ್ದೆ ಬೆಳಿಗ್ಗೆ 5 ಗಂಟೆಗೆ. 45-50 ದಿನಗಳ ಕಾಲ ನಿರಂತರವಾಗಿ ಓಡಾಟ ಮಾಡಿದೆ. 5.25 ಲಕ್ಷ ಜನ ನನಗೆ ಮತ ನೀಡಿದ್ರಣ. ಪುಟ್ಟರಾಜಣ್ಣ ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ ಮಡಿಯಲ್ಲಿ. 5.25 ಲಕ್ಷ ಜನ ಮತ ನೀಡಿ ಅವರಿಗೆ ಆಯ್ಕೆ ಮಾಡಿದಂಥದ್ದು. ಅಂದ್ರೆ ನನಗೆ 50,000 ಹೆಚ್ಚು ಮತಗಳನ್ನ ಜಿಲ್ಲೆ ಜನತೆ ನನಗೆ ಆಶೀರ್ವಾದ ಮಾಡಿದ್ರು. ಆದ್ರೆ ಅವತ್ತಿನ ರಾಜಕಾರಣದ ಸಂದರ್ಭಗಳು ಒಬ್ಬ ಯುವಕ ನಾನು ಬಲಿಪಶು ಆದೆ. ಬಹುಶಃ ಕಳೆದ ವಿಧಾನಸಭಾ ಚುನಾವಣೆ ಕೂಡ ಬಹುತೇಕ ಬಹಳಷ್ಟು ಜನ ನೊಂದ್ಕೊಳ್ತಾರೆ. ಪಕ್ಷಾತೀತವಾಗಿ ಬಹಳ ಜನ ನನ್ನ ಹತ್ರ ಬಂದು ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಯುವಕ 2ನೇ ಬಾರಿ ರಾಮನಗರದಲ್ಲಿ ಕುಮಾರಣ್ಣ ಅವರೇನು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಚನ್ನಪಟ್ಟಣದ ಮಹಾಜನತೆ ತಾವು ಕೂಡ 2ನೇ ಬಾರಿ ಕುಮಾರಣ್ಣ ಅವರಿಗೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಣ್ಣನಿಗೆ ಆಶೀರ್ವಾದವನ್ನ ಮಾಡಿ ಗೆಲ್ಲಿಸ್ತೀರಿ. ಅಂತ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹ್ಯಾಕ್ ಸೋತರು ಅಂತಕ್ಕಂಥದ್ದು ಬಹುತೇಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಆದ್ರೆ ರಾತ್ರಿ 2 ಗಂಟೆ 3 ಗಂಟೆ ಸಮಯದಲ್ಲಿ ಪಾಪ ಏನು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು, ಪಾಪ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮುಕ್ತ ಜನತೆಗೆ ಏನು 5 ವರ್ಷ
ಮತ ಹಾಕ್ಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಮುಗ್ಧ ಜನತೆಗೆ ದಾರಿ ತಪ್ಪಿಸಿ ಅವತ್ತೇನು ನಿಖಿಲ್ ಕುಮಾರಸ್ವಾಮಿ ಒಂದು ಸೋಲಿಗೆ ಸುಮಾರು 11 ವಿಧಾನಸಭಾ ಕ್ಷೇತ್ರದಲ್ಲಿ ಕುಣಿಗಲ್ಲು, ಆರ್ ನಗರ, ಮಾಗಡಿ ಎಲ್ಲ ಕಡೆ ಬಹುತೇಕ ಕಾರ್ಡ್ಗಳನ್ನ ಯೂಸ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ನಮ್ಮ ಯುವಕ ಮಿತ್ರರು ಕಳಿಸ್ತಾ ಇರ್ತಾರೆ ನನಗೆ ವಿಡಿಯೋಗಳನ್ನ. ಗೌರವಾನ್ವಿತ ರಾಮನಗರದ ಶಾಸಕರು 5,000 ರೂಪಾಯಿ ಕೂಪನ್ ಕಾರ್ಡು, ನಾನೇನಾದ್ರೂ ಶಾಸಕರಾಗಿ ಆಯ್ಕೆ ಆದ್ರೆ ಮಾಡೆ ದಿನಾನೇ ನೀವು ರೇಷನ್ ಗೀಷನ್ ಎಲ್ಲ ನಿಮ್ ಮನೆಗೆ ತಗೊಂಬಂದು ಇಟ್ಕೋಬಹುದು ಸಾಮಾನ, ದಯಮಾಡಿ ನನಗೆ ಓಟ್ ಹಾಕಿ ಅಂತ ಹೇಳಿದ್ರು. ಈಗಲೂ ಹಳ್ಳಿಗಳಿಗೆ ಹೋದ್ರೆ ಪಾಪ ಮುಕ್ತ ಜನತೆ 5,000 ರೂಪಾಯಿ ಕೂಪನ್ ಕಾರ್ಡ್ಗೆ ನಾನು ಎಲ್ಲರೂ ಅಂತ ಹೇಳೋದಿಲ್ಲ ದಯಮಾಡಿ. ಯಾಕೆಂದ್ರೆ 76,000 ಜನ ಪುಣ್ಯಾತ್ಮರು ನನಗೆ ಮತ ನೀಡಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನಂತೂ ಟೆಕ್ನಿಕಲಿ ಸೋತಿರ್ಬೋದು, ಆದ್ರೆ ನಾನು ಹೃದಯ ಗೆದ್ದಿದ್ದೀನಿ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಅವಕಾಶಗಳು ಬರ್ತದೆ, ಆ ಪುಣ್ಯಾತ್ಮನ ಕೇಳ್ತಾರೆ ಪಾಪ ಹಳ್ಳಿ ಜನ, ಎಲ್ಲಪ್ಪ ನೀನ್ ನಂಬಿ 5,000 ಟೋಕನ್ ಓಟ್ ಹಾಕ್ಬಿಟ್ಟು ಇನ್ನೂ ನಮ್ಗೆ ಕೊಡ್ಲಿಲ್ಲವಲ್ಲಪ್ಪ, ರೇಷನ್ ಬರ್ಲಿಲ್ಲ, ಇದೇನೋ QR ಕೋಡ್ ಅದೇ ಇನ್ನೊಂದದೇ, ಉಜ್ಜಿದ್ರೆ ರೇಷನ್ ಬರ್ತದೆ, ಅಕ್ಕಿ ಬರ್ತದೆ, ಸಾಮಾನ್ ಬರ್ತದೆ, ಸಕ್ಕರೆ ಬರ್ತದೆ ಅಂತ ಎಲ್ಲ ಹೇಳ್ದಲ್ಲ ಮನೆ, ಏನಾಯ್ತು ಅಂತ ಕೇಳ್ತಾರೆ ಹಳ್ಳಿ ಜನ. ಈ ರೀತಿ ಕಾಂಗ್ರೆಸ್ ಪಕ್ಷದವರು ಅವರ ಸಂಸ್ಕೃತಿ ಏನದು ಕುಕ್ಕರ್ ಕೊಡೋದು, ನಮ್ಮಲ್ಲಿ ಒಬ್ಬ ಮಹಾನುಭಾವ ತವಾ ಕೊಟ್ಟ, ಈಗ ಮೊನ್ನೆ ನಮ್ಮ ಪಕ್ಷದ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರುಗಳೇ ಇಟ್ಕೊಂಡ್ರು. ಇಲ್ಲಿ ಚುನಾವಣಾ ಆಯೋಗ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲ ತಟಸ್ಥವಾಗಿ ಕುಂತ್ಕೊಂಡವ್ರೆ. ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಜನತಾದಳ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಅವ್ರ ಪರವಾಗಿ. ಇಂಥ ಪರಿಸ್ಥಿತಿ ಇವತ್ತು ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಎದುರಿಸ್ತಾ ಇದ್ದೇವೆ. ಏನೀಗ 3,700 ಅದೇನೋ ಚೂಡಿದಾರೋ ಹೆಣ್ಮಕ್ಳದು ಸೀರೆನೋ ಜಪ್ತಿ ಮಾಡಿದ್ರು. ಒಂದಿನ ನಾನೇ ಹೋಗಿ ಮಾಡೇ ದಿನ ಪ್ರೆಸ್ ಮೀಟ್ ಮಾಡಿದೆ. ಈ ರೀತಿ ದಿನೇ ದಿನೇ ಬರೀ ಇವರು ಸಂಸ್ಕೃತಿಗಳು, ಕುಕ್ಕರು, ತವಾ, ಸೀರೆ, ಎಷ್ಟು ದಿನ ಈ ರೀತಿ ಜನಗಳಿಗೆ ಮೋಸ ಮಾಡ್ತೀರಿ, ಎಷ್ಟು ಜನ ಈ ಮುಕ್ತ ಜನತೆಗೆ ಮೋಸ ಮಾಡ್ತೀರಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದಣ್ಣ. ಇವತ್ತು ತಮ್ಮ ಮತ ಮಂಜಣ್ಣ ಅವ್ರು ಹೇಳ್ದಂಗೆ ಬಹಳ ಅಮೂಲ್ಯವಾದಂತ ಮತ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ನಮಗೆ ಈ ಒಂದು ಹಕ್ಕನ್ನ ಯಾವುದೇ ಕಾರಣಕ್ಕೂ ನಾವು ಯಾರಿಗೆ ಮತ ನೀಡ್ತೀವಿ, ಮುಂದಿನ 5 ವರ್ಷಗಳ ಕಾಲ ನಾವು ಎಂತ ವ್ಯಕ್ತಿಯನ್ನು ಆರಿಸ್ತೀವಿ, ಯಾವ ಪಕ್ಷಕ್ಕೆ ಮತ ನೀಡ್ತೀವಿ, ಅವರಿಂದ ನಾವೇನ್ ನಿರೀಕ್ಷೆ ಮಾಡಬಹುದು ಅಂತಕ್ಕಂಥದ್ದು ನಾವು ಚಿಂತನೆ ಮಾಡಿ ಮತ ಹಾಕ್ಬೇಕಾಗ್ತದಣ್ಣ. ನಮ್ಮ ಮತ ಚಲಾವಣೆ ಮಾಡ್ಬೇಕಾದ್ರೆ ಅತ್ಯಂತ ಸ್ವಾಭಿಮಾನದಿಂದ ನಮ್ಮ ಮತನ ಚಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ತಮ್ಮೆಲ್ಲರನ್ನು ಮನವಿ ಮಾಡ್ತೇನೆ. ಜೊತೆಯಲ್ಲಿ ನಾನು ನಿನ್ನೆ ದಿನ ಕೂಡ ಚನ್ನಪಟ್ಟಣದ 2 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಿಗೆ ಭೇಟಿ ಕೊಟ್ಟಿದ್ದೆ. ಇವತ್ತು ಕೋಡಂಬಳ್ಳಿಗೆ ಬಂದಿದ್ದೇನೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಾರ್ವಜನಿಕರು, ಎಲ್ಲ ನಮ್ಮ ಹೆಣ್ಣುಮಕ್ಕಳುಗಳು, ತಾಯಿ ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ, 4:15 ಗಂಟೆ ಆಯ್ತು, 1/4 ಗಂಟೆ ಆಗದೆ ನಾನು ಮಾತಾಡೋಕೆ ಶುರು ಮಾಡಿ. ನನ್ನ ತಲೆಯಲ್ಲದೆ ನಿಮ್ಗೆ 5 ಗಂಟೆಗೆ ಹಾಲು ಕರಿಯಕ್ಕೆ ಹೋಗ್ಬೇಕು, ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. ಕೊನೆದಾಗ ಒಂದು ವಿಷಯ ತಿಳಿಸ್ಬೇಕಣ್ಣ. ಬಹುತೇಕರಲ್ಲಿ ಕುಮಾರಣ್ಣವರ ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ಪರ್ಧೆಯ ಬಗ್ಗೆ ತಮ್ಮೆಲ್ಲರ ಮನಸ್ಸಿನಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ಇದೆ. ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ಕಳೆದ 3 ತಿಂಗಳಿಂದನೂ ನಿರಂತರವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಯಾರಾದರೂ ಸ್ಥಳೀಯವಾಗಿ ಇರ್ತಕ್ಕಂಥ ನಾಯಕರನ್ನ ನಮ್ಮ ಪಕ್ಷದ ವತಿಯಿಂದ ಒಂದು ಅವಕಾಶವನ್ನು ಕೊಡಬೇಕು ಈ ಸಲ ಅಂತಕ್ಕಂಥದನ್ನ ಪಕ್ಷದ ವರಿಷ್ಠರು ನಾವೆಲ್ಲರೂ ನಿರ್ಧಾರ ಮಾಡಿದೋಣ. ನಾನೇ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ 8 ಜನ ಕ್ಯಾಂಡಿಡೇಟ್ಗಳು, ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಭಾಗಿಯಾಗಿದ್ರು. ಆಗ ಅವರು ಒಂದು ಮಾತನ್ನ ಹೇಳಿದ್ರಣ್ಣ, 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕ ಅನಿರೀಕ್ಷಿತವಾಗಿ ರಾಜಕೀಯದ ಒಂದು ಷಡ್ಯಂತ್ರದಿಂದ ಏನು ಸೋತಿದ್ದಿತ್ತು, ಅದು ಪ್ರತಿಯೊಬ್ಬ ನಮ್ಮ ಪಕ್ಷದ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರು ಹಾಗೂ ಮುಖಂಡರಲ್ಲಿ ಅವರ ಮನಸ್ಸಿನಲ್ಲಿ ಈಗಲೂ ಕೂಡ ನೋವು, ಒಂದು ಆಕ್ರೋಶ ಈಗಲೂ ಕೂಡ ಕಮ್ಮಿ ಆಗಿಲ್ಲ. ಹಾಗಾಗಿ ಅವರು ಒಂದು ಮಾತು ಹೇಳಿದ್ರು, ನೋಡಿ 19ರ ಸೋಲೇನಾಗಿದೆ, ಇವತ್ತು ಸೋಲಿಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ನೀವೇ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು. ಆದ್ರೆ ಅವತ್ತು ನಾನು
ಎಲ್ಲರೂ ಕಾಲ್ ಕಟ್ಟಿ ಒಂದು ಮಾತು ಹೇಳಿದೆ, ದಯಮಾಡಿ ಈ ಬಾರಿ ನನಗೆ ಚುನಾವಣೆಯ ಸ್ಪರ್ಧೆ ಬಗ್ಗೆ ಯಾರು ಒತ್ತಡವನ್ನ ಮಾಡಬೇಡಿ. ಕಾರಣ ಮೊದಲನೇ ಬಾರಿ ದೇವೇಗೌಡರು ಸಾಹೇಬರು ಅವರ ಏನೋ ಸೈದ್ಧಾಂತಿಕವಾದಂತ ನೆಲೆ ಇತ್ತು, ವಿಷಯಗಳಿತ್ತು, ಬಹಳ ಭದ್ರಾಗಿದ್ರು. 62 ವರ್ಷದ ಸುದೀರ್ಘವಾದಂತ ಅವರ ರಾಜಕಾರಣದ ಬದುಕಲ್ಲಿ ಪ್ರಪ್ರಥಮವಾಗಿ ಇವತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಸುಭದ್ರತೆಗೆ, ಈ ದೇಶದ ರಕ್ಷಣೆಗೆ ಕಳೆದ 10 ವರ್ಷಗಳಿಂದಲೂ ನಿರಂತರವಾಗಿ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ಪಡೆದಿಲ್ಲ. ಇವತ್ತು ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವಿಶ್ವ ನಾಯಕ ಅಂತಕ್ಕಂಥದ್ದು ಇವತ್ತು ವಿಶ್ವಾದ್ಯಂತ ಇವತ್ತು ಮೋದಿ ಸಾಹೇಬರಿಗೆ ನಾವೇನ್ ಕರೀತೇವೆ ಅಂತವ್ರಿಗೆ ಕೈ ಜೋಡಿಸಬೇಕು. ಅಂತವ್ರಿಗೆ ಕೈ ಜೋಡಿಸಿದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಾದೇಶಿಕ ಪಕ್ಷವಾಗಿ ಇವತ್ತು ನಮ್ಮ ರೈತರುಗಳಿಗೆ, ನೀರಾವರಿ ವಿಚಾರಕ್ಕೆ, ನಮ್ಮ ಯುವಕರುಗಳಿಗೆ, ಹೆಣ್ಣು ಮಕ್ಕಳಿಗೆ, ಎಲ್ಲ ವರ್ಗದ ಜನತೆಗೂ ಕೂಡ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಒಂದು ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೇವೇಗೌಡರು ತಗೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನಕ್ಕೆ ನಮ್ಮ ಮಂಡ್ಯ ಜಿಲ್ಲೆ ಕಾರ್ಯಕರ್ತರಿಗೆ ನಾನು ಮನವಿ ಮಾಡಿದೆ. ಇವತ್ತು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಈ ಪಕ್ಷದ ಒಂದು ಬೆಳವಣಿಗೆಗೆ, ಪಕ್ಷ ತಗೊಳ್ತಕ್ಕಂಥ ಸ್ಥಾನಗಳಲ್ಲಿ ಎಲ್ಲಾ ಸ್ಥಾನದಲ್ಲೂ ಇವತ್ತು ಪಕ್ಷವನ್ನ ಗೆಲ್ಲಿಸುವ ಮೂಲಕ ಇವತ್ತು ಒಬ್ಬ ಯುವ ಕಾರ್ಯಕರ್ತನಾಗಿ ಇವತ್ತು ಪಕ್ಷದ ಪರವಾಗಿ ನಾನು ದುಡಿಮೆಯನ್ನು ಮಾಡ್ತೇನೆ. ದಯಮಾಡಿ ಈ ಚುನಾವಣೆಯಲ್ಲಿ ನನಗೆ ಒತ್ತಡ ಮಾಡಬೇಡಿ ಅಂತಕ್ಕಂಥ ನಾನು ಕೈ ಜೋಡಿಸಿ ಮನವಿ ಮಾಡಿದ ಸಂದರ್ಭದಲ್ಲಿ ಅವ್ರ ತಲೆಯಲ್ಲಿ ನಿಂತಿದ್ದ 2 ಹೆಸರು ಒಂದೇ, ಒಂದು ನಿಖಿಲು, ಇನ್ನೊಂದು ಕುಮಾರಣ್ಣ. ಕಳೆದ 19ರ MP ಚುನಾವಣೆ ಸೋಲು, ತದನಂತರ MLC ಚುನಾವಣೆಯಲ್ಲಿ ಕೇವಲ 37 ವೋಟ್ಗಳಿಂದ ಮಾತ್ರ ಪರಾಜಿತಗೊಂಡಂತ ಅಪ್ಪಾಜಿಗೌಡರು. ಅದಾದ್ಮೇಲೆ ಕಳೆದ ವರ್ಷ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ 6 ಜನ ಶಾಸಕರನ್ನ, 18ರಲ್ಲಿ 7ಕ್ಕೆ 7 ಗೆಲುವನ್ನು ಸಾಧಿಸಿದ್ವಿ. ಈ ಬಾರಿ 6 ಜನ ಶಾಸಕರನ್ನ ಕಳ್ಕೊಂಡಿದ್ದೇವೆ. ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕು. ಪಕ್ಷದ ಕಾರ್ಯಕರ್ತರನ್ನ, ಪಕ್ಷವನ್ನ ಸದೃಢವಾಗಿ ಕಟ್ಟಬೇಕು ಅಂತಕ್ಕಂಥದ್ದಾದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣ ಅವರೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಇವತ್ತು ಕುಮಾರಣ್ಣನ ಮೇಲೆ ಏನಿರಿದ್ರು. ನಾನು 3 ತಿಂಗಳ ಕಾಲ ನಿಮ್ಮ ಹತ್ರ ಸುಳ್ಳು ಹೇಳ್ತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವೆಲ್ಲ ನಮ್ಮ ಕುಟುಂಬದವರು, ನಿಮ್ಗೆ ಉತ್ತರ ಕೊಡಬೇಕಾಗ್ತದೆ. ನಾನು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ, ಆದ್ರೆ ಕಾರ್ಯಕರ್ತರು ಯಾರನ್ನೂ ಒಪ್ಲಿಕ್ಕೆ ನಡೆಯಿಲ್ಲ. 10 ದಿನದಿಂದನೂ 12 ದಿನದಿಂದನೂ ನಡೀತು. ನಮ್ಮ ಮಂಡ್ಯ ಟೌನ್ ಭಾಗದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಕರ್ಸ್ ಮೀಟಿಂಗ್ ಮಾಡಿದ್ರು. ಅವತ್ತು ತಂದೆಯವರು ಒಂದು 3 ಜನ ಆಕಾಂಕ್ಷಿತರು ಏನಿದ್ರು, ಅವ್ರ 3ರಲ್ಲಿ ಯಾರಾದ್ರೂ ಒಂದು ಹೆಸರನ್ನ ಘೋಷಣೆ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಹೊರಟಂತದ್ದು. ಆದ್ರೆ ಅವತ್ತು ಮಾಡಲಿಕ್ಕೆ ಬಿಡ್ಲಿಲ್ಲ. ಕಾರ್ಯಕರ್ತರುಗಳ ಒಂದು ಒತ್ತಾಸೆ, ಕುಮಾರಣ್ಣ ಅವರೇ ಬರಬೇಕು, ಇಲ್ಲ ನಿಖಿಲ್ ಬರಬೇಕು ಅಂತಕ್ಕಂಥದ್ದು ಏನ್ ಹೇಳ್ತು. ಬಹುಶಃ ಒಂದ್ ಹೇಳ್ತೀನ, ಇವತ್ತು ರಾಮನಗರ ಜಿಲ್ಲೆ ವಿಶೇಷವಾಗಿ ನಮ್ಮ ತಂದೆಯವರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ನಾವು ಮತ್ತೆ ಎಲ್ಲಿಗೂ ಹೋಗೋದಿಲ್ಲ, ನಾವು ಇಲ್ಲೇ ಬಿಡದಿಯ ತೋಟದ ಮನೆಯಲ್ಲೇ ವಾಸವಾಗಿರ್ತಕ್ಕಂಥದ್ದು, ನನ್ನ ವೋಟರ್ ಐಡಿ ಕೂಡ ಇಲ್ಲೇ ಇರ್ತಕ್ಕಂಥದ್ದು, ಬಿಡದಿಯಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ ಜೊತೆಲೇ ನಾವು ಇರ್ತೇವೆ. ಇವತ್ತೇನು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಅನೇಕ ವರ್ಷದಿಂದ ಜಿಲ್ಲೆಯ ಜನತೆಗೆ ಒಂದು ಮೋಸ ಆಗಿದೆ, ಒಂದು ಅನ್ಯಾಯ ಆಗಿದೆ. ಬಹುಶಃ ಎಲ್ಲರಲ್ಲೂ ಕಾರ್ಯಕರ್ತರಲ್ಲಿ ಒಂದು ಅಪೇಕ್ಷೆ, ರಾಷ್ಟ್ರೀಯ ನಾಯಕರುಗಳು ನಮಗೆ ದೆಹಲಿಗೆ ಕರೆಸಿದಂತ ಸಂದರ್ಭದಲ್ಲಿ ಕುಮಾರಣ್ಣನಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗಲೂ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸ್ಪರ್ಧೆ ಮಾಡಿದಲ್ಲಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೂ ಒಂದು ಅನುಕೂಲ ಆಗ್ತದೆ, ಕ್ಯಾಂಡಿಡೇಟ್ಗಳು ಗೆಲ್ಲಲಿಕ್ಕೆ, NDA ಮೈತ್ರಿಕೂಟದ ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ಅವರು ಸಲಹೆ ಕೊಟ್ಟಂತದ್ದು, ಆದ್ರೆ ಕಾರ್ಯಕರ್ತರು ಸೂಚನೆ ಕೊಟ್ಟಂತದ್ದು. ಹಾಗಾಗಿ ಇವತ್ತು ಕುಮಾರಣ್ಣ ಅವರು ಏನು ಅವ್ರಿಗೆ ರೈತರ ಮೇಲೆ ಇರ್ತಕ್ಕಂಥ ನಮ್ಮ ನೀರಾವರಿ ವಿಚಾರ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ, ಒಂದು ಬದ್ಧತೆ ಏನಿದೆ, ಬಹುಶಃ ಮುಂದಿನ ದಿನಗಳಲ್ಲಿ ಕುಮಾರಣ್ಣನ ರಾಷ್ಟ್ರ ಮಟ್ಟದಲ್ಲಿ ಅವರ ನಾಯಕತ್ವವನ್ನ, ಅವರ ರಾಜ್ಯವನ್ನ ಕಟ್ಟತಕ್ಕಂಥ ಒಂದು ಕನಸನ್ನ ಇವತ್ತು ರಾಷ್ಟ್ರೀಯ ನಾಯಕರುಗಳು ಸಂಪೂರ್ಣವಾಗಿ ಬಳಕೆ ಮಾಡಿಕೊಡ್ತಾರೆ ಈ ರಾಜ್ಯವನ್ನ ಕಟ್ಟತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸಿದ್ದೇವೆ. ಹಾಗಾಗಿ ಇದು ಒಂದು ಅನಿರೀಕ್ಷಿತವಾದಂತ ಒಂದು ಬೆಳವಣಿಗೆ. ದಯಮಾಡಿ ತಮ್ಮೆಲ್ಲರಲ್ಲೂ ನಾನು ಉದ್ದೇಶಿಸಿ ವಿಚಾರವನ್ನ ತಿಳಿಸಬೇಕಾಗಿತ್ತು. ಹಾಗಾಗಿ ನಿಮ್ ಜೊತೆಯಲ್ಲಿ ನಾವೆಂದೂ ಕೂಡ ಇದ್ದೇವೆ. ನಮ್ಮ ತಂದೆಯವ್ರನ್ನ ಈ ಒಂದು ಜಿಲ್ಲೆಯಿಂದ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು ಮಾಡಿದ್ದೀರಿ. ರಾಜಕೀಯವಾಗಿ ನಮ್ಮ ತಂದೆಯವರು ಇವತ್ತು ರಾಜ್ಯದಲ್ಲಿ ಎಲ್ಲೋಗಿ ಕೂಡ ಇವತ್ತು ರಾಜ್ಯ ನಾಯಕ ಅಂತಕ್ಕಂಥದಕ್ಕೆ ಇವತ್ತು ರಾಮನಗರ ಜಿಲ್ಲೆಯಿಂದ ತಾವು ಕೊಟ್ಟಂತ ಒಂದು ಪ್ರೀತಿ ವಿಶ್ವಾಸವೇ ಕಾರಣ ಅಂತಕ್ಕಂಥದ್ದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೊನೆಯದಾಗಿ ನಮ್ಮ ಮಂಜಣ್ಣವರು
ಎಂದು ಕೂಡ ಪ್ರಾರಂಭಿಕವಾಗಿ ನಾನು ಹೇಳ್ದಂಗೆ ರಾಜಕಾರಣಕ್ಕೆ ಬರಬೇಕು, ಏನೋ ಸ್ಥಾನಮಾನಗಳ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಬಂದಂತದ್ದಲ್ಲ. ಅನಿರೀಕ್ಷಿತವಾಗಿ ಇವತ್ತು ಅವರ ಒಂದು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಇವತ್ತು ರಾಜಕಾರಣನೇ ಮಂಜಣ್ಣವ್ರಿಗೆ ಹುಡ್ಕೊಂಡ್ ಬಂದಿದೆ ಅಂತಕ್ಕಂಥ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಇನ್ನೊಂದು ಮಾತು ಹೇಳ್ಬೇಕಣ್ಣ, ನಿನ್ನೆ ದಿನ ಒಂದು ಪತ್ರಿಕೆಯಲ್ಲಿ ನಮ್ಮ ಹುಡುಗ ಗಾಡಿ ಮೇಲೆ ಹೋಗ್ಬೇಕಾದ್ರೆ ತೋರಿಸ್ತಾ ಇದ್ದ, ಸಿಎಂ ಮಂಜುನಾಥ್ ಅಂತಕ್ಕಂಥವ್ರು ಇನ್ನೊಬ್ರು ಸ್ವತಂತ್ರ ಅಭ್ಯರ್ಥಿಯನ್ನ ವಿರೋಧ ಪಕ್ಷದವರು ಈ ಬಾರಿ ಕಣಕ್ಕಿಳಿಸಿದ್ದಾರೆ. ಅಂದ್ರೆ ಇವತ್ತು ವಿರೋಧ ಪಕ್ಷದ ಕಾಂಗ್ರೆಸ್ ಪಕ್ಷದವರಿಗೆ ಎಷ್ಟು ಒಳಗಡೆ ಹತಾಶ ಮನೋಭಾವ ಮನಸ್ಥಿತಿ ಇದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಚಂದ್ರಪಟ್ಟಣದವರು ಅವ್ರ ತಂದೆ ಹೆಸರು ಮಂಜಣ್ಣವ್ರ ತಂದೆ ಹೆಸರೇ ಅಂತ ನಾನು ಕೇಳ್ಪಟ್ಟೆ. ಬಹಳ ವ್ಯವಸ್ಥಿತವಾಗಿ ಬಹಳ ಸಂಸ್ರೂಪಿಸಿ ಸ್ಪರ್ಧೆ ಮಾಡಿಸಿದ್ರೆ ಪಾಪ ಪುಣ್ಯಾತ್ಮ ಸಿಎಂ ಮಂಜಣ್ಣ ಅವರಿಗೆ, ಆ ಪುಣ್ಯಾತ್ಮನಿಗೆ. ಹಾಗಾಗಿ ಇದಕ್ಕೆಲ್ಲ ತಾವೆಲ್ಲ ಬಲಿಯಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಸೋಲಿನ ಭೀತಿ, ಅವರು 10 ವರ್ಷದಿಂದ ಮಾಡಿರ್ತಕ್ಕಂಥದ್ದು ಅನಾಚಾರಗಳು ಇವತ್ತು ಈ ಜಿಲ್ಲೆನಲ್ಲಿ ಇದೆಯಲ್ಲ. 19ರಲ್ಲಿ ನಾವು ನೆನೆಸಬೇಕಾಗ್ತದೆ. ಕೊನೆಯದಾಗೆ ಏನು ನಾವು ಕಾಂಗ್ರೆಸ್ ಜೊತೆ ಸರ್ಕಾರವನ್ನು ರಚನೆ ಮಾಡಿದ್ವಿ, ಮೈತ್ರಿ ಆಯ್ತು ಮುಗಿ ತಿಳ್ಕೊಂತವ್ರಲ್ಲ, ಇವ್ರು 4 ಜನ ಇದ್ರು ಭಾಷಣ ಮಾಡ್ತೀನಿ ನಾನು, ನನಗೇನು ಬೇಜಾರಿಲ್ಲ. 4 ಜನ ಇದ್ರು ಮಾತಾಡ್ತೀನಿ. ಇತ್ತು ಕೊನೆಯ ವಿಚಾರ ತಿಳಿಸ್ತೀನಿ. 2000 ಹೋಗಿ ಪಾಪ ಹೋಗೋರು ಹೋಗಿ ತೊಂದರೆ ಆಗತ್ತಡ. 2019ರಲ್ಲಿ ಏನು ತಂದೆಯವರು ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆ ಮಾಡಿದ್ರು, ಆ ಟೈಮಲ್ಲಿ ಮೈತ್ರಿ ಧರ್ಮವನ್ನ ಕಾಂಗ್ರೆಸ್ನವರು ಮಂಡ್ಯದಲ್ಲಾಗ್ಲಿ ತುಮಕೂರಿನಲ್ಲಾಗ್ಲಿ ಪಾಲನೆ ಮಾಡಲಿಲ್ಲ. ಆದ್ರೆ ಕುಮಾರಣ್ಣವರು ಕೊಟ್ಟಂತ ಒಂದು ಕರೆಗೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಬಹಳ ಪ್ರಾಮಾಣಿಕವಾಗಿ ಇವತ್ತೇನಿಲ್ಲಿ 2ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅವರು ಮರಿಬಾರದು. ಹಾಗಾಗಿ ಇವತ್ತೇನು ಮೊನ್ನೆ ದಿನ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ, ಬಹಳ ಲಘುವಾಗಿ ಮಾತನಾಡಿದ್ದಾರೆ. ಮತ್ತೆ ಎಲ್ಲ ಒಂದಾಗಿದ್ದಾರೆ, ನಿರ್ಮಾಪಕರು ಒಂದಾಗಿದ್ದಾರೆ, ಡಾಕ್ಟರು ಒಂದಾಗಿದ್ದಾರೆ, ನಾಯಕ ನಟರು ಒಂದಾಗಿದ್ದಾರೆ, ಎಲ್ಲ ಒಂದಾಗ್ಬಿಟ್ಟಿದ್ದಾರೆ ಅಂತ ಮಾತಾಡ್ತಾರೆ. ಒಂದಾಗಿರೋದು ನಾವಲ್ಲಣ್ಣ, ಒಂದಾಗಿರೋದು 27.5 ಲಕ್ಷ ಜನ ಮತದಾರರಿರಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ. ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವೆಂದೂ ಒಂದಾಗೇ ಇದ್ದೀವಿ. ಒಂದಾಗಿರ್ತಕ್ಕಂಥದ್ದು ಜನಸಾಮಾನ್ಯರು ಇವತ್ತು ಅತ್ಯಂತ ಪ್ರಬುದ್ಧತೆಯಿಂದ, ಅತ್ಯಂತ ಬುದ್ಧಿವಂತಿಕೆಯಿಂದ, ಪ್ರಜ್ಞಾವಂತಿಕೆಯಿಂದ ಈ ಬಾರಿ ಒಳ್ಳೆಯ ಒಂದು ಕ್ರಿಯಾಶೀಲ ಅಭ್ಯರ್ಥಿಗೆ ನಾವು ಆಯ್ಕೆ ಮಾಡುವ ಮೂಲಕ ನಮ್ಮ ದೇಶದಲ್ಲಿ, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಕ್ರಾಂತಿಕರವಾದಂತಹ ಒಂದು ಬದಲಾವಣೆಗೆ ಈ ಕ್ಷೇತ್ರ ಒಂದು ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದ ಅಣ್ಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.